ಸ್ವೈಕ್ ಕರೋ ಸ್ವೈಕ್ ಪರ್ದೇಸಿ ಸಬ್ಸ್ಕ್ರೈಬ್ ಕರೋ. ಗೈಸ್, ಇವತ್ತು ನಾನು ನಮ್ಮ ಕಸಿನ್ಸ್ ಬಾಂಬೆಯಿಂದ ಬಂದಿದ್ದಾರೆ. ಸೊ ನಾವೀಗ ಕಾಪು ಬೀಚ್ ಹೋಗ್ತಿದ್ದೇವೆ. ಈಗ ನಾನು ಸಹ ನಿಮಗೆ ಕಾಪು, ನಮ್ದು ಉಡುಪಿದು ಕಾಪು ಬೀಚ್ ಹೇಗಿದೆ ಅಂದರೆ ತುಂಬ ಸೂಪರ್ ಸ್ಪಾಟ್ ಅದು. ನಿಮಗೆ ಬೀಚ್ ಸೈಡ್ ಹೋಗ್ಲಿಕ್ಕೆ ಅಂದರೆ ತುಂಬ ರೆಸಾರ್ಟ್ ಇದೆ, ಮತ್ತು ನಿಮಗೆ ಅದು ತಿರುಗಲಿಕ್ಕೆ ವೆರಿ ಗುಡ್ ಪ್ಲೇಸ್. ಈಗ ಹೋಗ್ತೀನಿ, ಹೋಗಿ ನೋಡೋಣ ಈಗ ಏನಂಗ ಇದೆ ಅಂತ. ಜಸ್ಟ್ ಫಸ್ಟ್ ಹೋಗಿ ಮೀಟ್ ಆಗೋಣ. ಸಂಜೆ ನಂತರ ಈಗ ಕುದುರೆ ಕುದುರೆ ಸಹ ಇರ್ಬೋದು. ಈಗ ತುಂಬಾ ಇಲ್ವಾ ಅಂತ ಅಲ್ಲ, ಗೊತ್ತಿಲ್ಲ ಅಂದ್ರೆ ಈಗ ತುಂಬಾ ಆಕ್ಟಿವಿಟಿ. ನಾನು ಸಹ ಹೋಗೋದೇ ತುಂಬಾ ಟೈಮ್ ಆಯ್ತು. ಈಗ ಮುಂಚೆ ಸಣ್ಣಗಿರುವಾಗ ಹೋಗ್ತಾ ಇದ್ವಿ. ಈಗ ಅಂದ್ರೆ ದೊಡ್ಡ ದೊಡ್ಡ ಆದ ತಕ್ಷಣ ಹತ್ತಿರ ಇರೋ ಜಾಗ ಮಾತ್ರ. ಲೈಟ್ ಹೌಸ್ ಹತ್ತಿ ಉಂಟಲ್ಲ, ಇರುವ ವ್ಯೂ ಸೂಪರ್. ಎಸ್ ಹೋಗೋಣ ಈಗ ಫಸ್ಟ್ ನೋಡೋಣ. ಈಗ ಹತ್ರ ಆಗಿದ್ದೇವೆ. ಉಡುಪಿಯಿಂದ ಮ್ಯಾಂಗ್ಳೂರ್ ಹೋಗುವ ರೋಡ್ ಅಲ್ಲಿ ಈಗ ನಾವು ಯೂಟರ್ನ್ ಒಂದು ತಗೊಳ್ಬೇಕು. ಎದುರು ಈ ಕಡೆ ಎದುರು ಯೂಟರ್ನ್ ಇದೆ ಅಲ್ಲ? ಇದೆಯಾ? ಎಸ್ ಇದು ಯೂಟರ್ನ್ ಬಂತು. ಸೊ ಈಗ ಜಸ್ಟ್ ಇದು ಯೂಟರ್ನ್ ಹಾಕಿದ ನಂತರನೇ ನಿಮ್ಗೆ ಫಸ್ಟ್ ಲೆಫ್ಟ್ ರೈಟಾ? ಲೆಫ್ಟ್ ನಿಮ್ಗೆ ಕಾಪುದು ಬೀಚ್ ಇದ್ದು ರೋಡ್ ಸಿಗ್ತದೆ. ಅದರಿಂದ ಸೀದಾ 1 ಕಿಲೋಮೀಟರ್ ಹೋದ್ರೆ ಸಾಕು. 1 ಕಿಲೋಮೀಟರ್ ಹೋದ್ರೆ ನಮ್ ಡೆಸ್ಟಿನೇಷನ್ ಸಿಗ್ತದೆ, ಕಾಪು ಬೀಚ್ ಲೈಟ್ ಹೌಸ್. ಕರೆಕ್ಟ್ ಅಲ್ವಾ? ಹೌದು. ಎಸ್ ಗೈಸ್, ನಾವೀಗ ಕಾಪು ರೀಚ್ ಆಗಿದ್ದೇವೆ. ಆಲ್ಮೋಸ್ಟ್ ಈಗ ಕಾಪು ಬೀಚಿಗೆ ರೀಚ್ ಆಗಿದ್ದೇವೆ. ಈಗ ಇಲ್ಲಿ ಫಸ್ಟ್ ನಮ್ಮದು ಗಾಡಿ ಪಾರ್ಕಿಂಗ್ ಮಾಡಿ, ಆಲ್ಮೋಸ್ಟ್ ಪಾರ್ಕಿಂಗ್ ಚಾರ್ಜಸ್ 20 ರೂಪಾಯಿ ಇರ್ಬೋದು. ಆಲ್ಮೋಸ್ಟ್ ಇರುವುದೇ 20 ರೂಪಾಯಿ ಎವ್ರಿವರ್ ಹೋದರೆ ಸಹ. ಸೊ ಫಸ್ಟ್ ಈಗ ನಾವು ನಮ್ಮ ಗಾಡಿ ಪಾರ್ಕಿಂಗ್ ಮಾಡೋಣ, ಮತ್ತು ನಾವು ಹೊರಡೋಣ ನಮ್ಮ ಬೀಚಿಗೆ. ಕಾಪು 47 ಹಾರ್ಟ್ ಅಟ್ಯಾಕ್ ಕಾಣ್ಬೋದು. ಗಾಯ್ಸ್ ಸೆಂಕಲ್ ಒಂಜಿ ಸಬ್ಸ್ಕ್ರೈಬರ್ ಫಾಲೋವರ್ ತಿಕ್ಕದೇರ್ ಕಾಪು ಬೀಚ್ ಬತ್ತನ ತಿಕ್ಲಾರೆ ಗೊಂಜಿ. ಬಾಯ್. ಓಕೆ ಬಾಯ್ ಬಾಯ್ ಈಗ ನಾವೀಗ ಕಾಪು ಬೀಚ್ ಬಂದಾಗಿದೆ. ಈಗ ಚೂರು ಎದುರು ಹೋದರೆ ನಮ್ಮ ಬೀಚ್ ಸಿಗ್ತದೆ. ಈಗ ಅಂದರೆ ತುಂಬ ಕ್ರೌಡ್ ಮಾತ್ರ ತುಂಬ ಇದೆ. ಈಗ ಇವತ್ತು ಸಂಡೇ ಹೋಗ್ತಿರೋದ್ರಿಂದ ನಮಗೆ ಕ್ರೌಡ್ ಎಕ್ದಮ್ ಜಾಸ್ತಿ ಸಿಗ್ತಾ ಇದೆ. ಸೊ ಈಗ ಬೀಚಿದ್ದು ವೈಬ್ಸ್ ನೋಡೋಣ ಹೇಗಿದೆ ಅಂತ. ಕಾರೆಲ್ಲ ತುಂಬ ಡೇಂಜರಸ್ ಆಗಿ ತಿರುಗ್ತಾ ಇದೆ ಈಗ. ನೋಡಿ ಗೈಸ್, ನಮ್ಮದು ಇದು ಕಾಪು ಬೀಚ್ ಎಂಟ್ರಿ ಆಗಿದ್ದೇವೆ. ಈಗ ನೋಡ್ಕೊಂಡು ಹೋಗಬೇಕು ಆ ಕಡೆ ಈ ಕಡೆ, ಯಾಕಂದರೆ ಗಾಡಿ ಯಾವ ಕಡೆಯಿಂದ ಬಂದು ನಮಗೆ ಹೊಡಿಬೋದು ಅಂತ ಅದು ಸಹ ಒಂದು ಹೆದರಿಕೆ ಇರ್ತದೆ ವಿಡಿಯೋ ಮಾಡುವಾಗ. ಇದು ನೋಡಿ ಕಾಪು ಬೀಚ್, ನಮ್ಮ ಊರಿದ್ದು ಫೇಮಸ್ ಚರ್ಮುರಿ ಅಂತ. ಹಿಂಗೆ ನೋಡಿ, ನಮ್ಮ ಊರಲ್ಲಿ ಚರ್ಮುರಿ ಫೇಮಸ್. ಚರ್ಮುರಿ ಸಿಗ್ತದೆ ನಿಮಗೆ. ಬೇಕಿದ್ರೆ ಇದು ಸ್ವೀಟ್ ಕಾರ್ನ್ ಮತ್ತು ಮಾವಿನ ಹಣ್ಣು, ಪಪ್ಪಾಯ ಕಟ್ ಫ್ರೂಟ್ ತುಂಬ ನಿಮಗೆ ಅದೆಲ್ಲ ಬೇರೆ ಕಡೆ ಸಿಗೋದಿಲ್ಲ, ಉಡುಪಿಯಿಂದ ಬಂದು ಸಿಗೋದು. ವೆರೈಟೀಸ್ ಮತ್ತು ಟೇಸ್ಟ್ ಅಂದರೆ ಅದು ನೆಕ್ಸ್ಟ್ ಲೆವೆಲ್ ಇರ್ತದೆ. ಸುತ್ತಮುತ್ತ ಅಂಗಡಿ ಇದೆ. ನಿಮಗೆ ಸಣ್ಣ ಮಕ್ಕಳಿಗೆ ಬಂದರೆ ಏನಾದರೂ ಆಟ ಸಾಮಾನು, ಟಾಯ್ಸ್ ಎಲ್ಲ ಏಕ್ ಟಾಯ್ಸ್ ಸಿಗ್ತದೆ. ಮತ್ತು ಮೋಮೋಸ್ ಮತ್ತು ತೆಂಗಿನಕಾಯಿ, ತುಂಬ ಐಟಮ್ಸ್ ಇದೆ. ಗಾಂಗ್ಲಿಪಟ ಬೇಕಾದ್ರೆ ಗಾಂಗ್ಲಿಪಟ ಸಹ ಬಿಡ್ಬೋದು, ಪತಂಗ್ ಬಿಡ್ಬೋದು. ನೋಡಿ ಇವರು ಪತಂಗ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನೋಡಿ ಪಾನಿಪುರಿ. ವಾ ಸೊ ರೀಚ್ ಆಗಿದ್ದೀವಿ ಈಗ ಬೀಚ್, ಕಾಪುವಿನ ಬೀಚ್, ಸುಂದರವಾದ ಬೀಚ್. ನೋಡಿ ಇದು ನೋಡಿ. ಇದು ನೋಡಿ ಪತಂಗ್ ಗಾಂಗ್ಲಿಪಟ ಬಿಡ್ತಿದ್ದಾರೆ, ನೋಡ್ಬೋದು. ಕ್ರೌಡ್ ನೋಡಿ ಗೈಸ್. ಬೈಕ್ ಟೋರಾ ಸಣ್ಣ ಪುಟ್ಟ ಟೋರಾ ಇದೆ. ತುಂಬ ಆ್ಯಕ್ಟಿವಿಟೀಸ್. ಅದೆಂಥದ್ದು? ಕೊಲಂಬಸ್. ಅದು ನನಗೆ ಟೋರಾ ಇಲ್ಲಿ ಅಭ್ಯಾಸ. ಅದು ಬೈಕ್ ನೋಡಿ. ಇದು ಬೈಕ್ ಹತ್ರ ಹೋಗೋಣ. ಇಲ್ಲಿ ಬೈಕ್ ಸಹ ಇದೆ. ನಿಮಗೆ ಬೇಕಾದರೆ ಸ್ಯಾಂಡ್ ರೇಸಲ್ಲಿ ರೇಸಿಂಗ್ ಸಹ ಮಾಡ್ಬೋದು. ನೋಡೋಣ ಎಷ್ಟು ಪ್ರೈಸ್ ಎಷ್ಟಿದೆ ಅಂತ ನೋಡೋಣ ಈಗ. ಎಷ್ಟು ಬೈ ರೈಡಿಂಗಿಗೆ? ಏತೊಂದು 200 ರೂಪೀಸ್ ಪರ್ ಪರ್ಸನ್. ನೆಕ್ಸ್ಟ್ ನಾವು ರೌಂಡ್ ಹೋಗುವ. ಈಗ ಫಸ್ಟ್ ಅಲ್ಲಿ ಫ್ಯಾಮಿಲಿ ಅವರು ಇದ್ದಾರಲ್ಲ, ಫಸ್ಟ್ ಮೀಟ್ ಆಗೋಣ. ನಾನು ಹೇಳಿದ್ದು ಒಂಟೆ ಕುದುರೆ ನಿಮ್ಗೆ ಏನು ಸವಾರಿ ಮಾಡಬೇಕಾದ್ರೆ ಇಲ್ಲಿ ಕಾಪು ಬೀಚಲ್ಲಿ ಸಿಗ್ತದೆ.
ಮಾತ್ರ ನೀರಿಗೆ ಹೋಗಬೇಡಿ, ಯಾಕಂದರೆ ಈ ಕಡೆದು ನೀರು ತುಂಬ ಡೀಪ್, ಹೀಗೆ ಏಕ್ದಮ್ ಐಸಾ ಲೆಕ್ಕೆ ಆತ. ಸ್ವಲ್ಪ ನೀರಿಗೆ ಹೋಗುವಾಗ ತುಂಬ ಜಾಗ್ರತೆಯಾಗಿ ಹೋಗ್ಬೇಕಾ. ಶಾರ್ಕ್ ನಾವೇ ಶಾರ್ಕ್, ನಾವೀಗ ಒಳಗಡೆಯಿಂದ ಹೋಗ್ಬೇಕಾ. ಅದು ಮಗುವಿಂದ ಇದು ಗಾನಿಪೀಠ ತಗೊಂಡು ಬರೋಣ. ಇರ್ಬೋದು ನೋಡೋಣ. ಈಗ ಒಂದು ಫೋನ್ ಹಾಕ್ತೀನಿ. ಇದು ನಮ್ಮದು ಕಾಪು, ಇದು ಮೋಸ್ಟ್ ಫೇಮಸ್ ಲೈಟ್ ಹೌಸ್. ಇದು ಆ ವ್ಯೂ ಆ ಕಡೆ ಹೋದರೆ ಏನು ಟಾಪ್ ವ್ಯೂ ಕಾಣ್ತದಂದರೆ ಸೂಪರ್. ಮಾತ್ರ ತುಂಬ ಚೇಂಜ್ ಆಗಿದೆ. ಮುಂಚೆ ಕಾಪು ಹೇಗಿತ್ತು ಮಾರ, ಈಗ ನೋಡುವಾಗ ಒಂದು ಚೇಂಜಸ್ ಮಾಡಿದ್ದಾರೆ. ಟೂರಿಸ್ಟ್ನವರು ಸಹ ತುಂಬ ಬರ್ತಾ ಇದ್ದಾರೆ. ಅಂದರೆ ಒಂದು ಇನ್ನು ಸಹ ವೈಬ್ಸ್ ಹಾಗೆ ಒಂದು ನೋಡಿ, ಒಂದೊಂದು ನಿಮಗೆ ಆ್ಯಕ್ಟಿವಿಟೀಸ್ ಹೇಗೆ ಕೊಟ್ಟಿದ್ದಾರೆ ಅಂದರೆ ಮತ್ತು ಶಾಕ್ಸಂಗ್ ಹಾಕಿದ್ದಾರೆ ನೋಡಿ, ಒಂದೊಂದು ಕೊಡೆ ಹಿಡ್ಕೊಂಡು ಹಂಗೆ ಕುತ್ಕೊಂಡು ಗೋವಾ ವೈಬ್ಸ್ ಬರ್ತಾಯಿದ್ರು ನಿಮಗೆ. ಹಂಗ ಮಾತ್ರ ಈಗ ಸ್ವಲ್ಪ ಗೋವಾ ವೈಬ್ಸ್ ಬರ್ತದೆ. ಇದು ಹೀಗೆ ಶಾಕಲ್ಲಿ ಕುತ್ಕೊಂಡು ಹೀಗೆ ನಾವು ಮೇಲೆ ಕಾನ್ ಹಿಡ್ಕೊಂಡು, ಅದೊಂದು ಬೇರೆ ವಿಷಯ. ಹೌದೌದೌದಾ. ಈಗ ಮ್ಯಾಚ್ ಮಾಡೋದು ಬೇಡ, ಕಂಪೇರ್ ಮಾಡಲಿಕ್ಕೆ ಬೇಡ. ವಿಡಿಯೋದಲ್ಲಿ ಹೇಳಿದರೆ ಮತ್ತೆ ನಮ್ಮದು ಸೀಕ್ರೆಟ್ಸ್ ಎಲ್ಲ ರಿವೀಲ್ ಆಗ್ತದೆ, ಬೇಡ. ಸೊ ಗೈಸ್ ನೋಡಿ, ಇದು ನಮ್ಮದು ಲೈಟ್ ಹೌಸ್ ನೋಡಿ. ಈಗ ಅಷ್ಟು ಮೇಲೆ ಜನ, ಈಗ ಎಂಟ್ರಿ ಇದೆಯಾ? ಈಗ ಎಂಟ್ರಿ ಕೊಟ್ಟಿದ್ದಾರೆ ನೋಡಿ. ಮುಂಚೆ ಎಂಟ್ರಿ ಕಟ್ ಮಾಡಿದ್ರು, ಈಗ ಅಂದರೆ ಟೈಮಿಂಗ್ಸ್ ಇರ್ಬೋದಲ್ಲ. ಈಗ ಭಾರ ಜಾಸ್ತಿಯಾ? ಅದೊಂದು 100 ಭಾರ ತಗೊಂಡಿದೆ ಅದು. ಮಾತ್ರ ವ್ಯೂಸ್ ತುಂಬಾ ಏಕ್ದಮ್, ಅದು ನನಗೆ ಗೊತ್ತಿಲ್ಲ. ಈಗ ನಮಗೆ ನಮಗೆ ಕರೆಕ್ಟ್ ಗೊತ್ತಿಲ್ಲ. ಅದೇ ನಾವು ಬೇರೆಯವರಿಗೆ ಇದು ಕೊಡಬಾರ್ದು, ಪೊಕಟ್ಗೆ ಗ್ಯಾನ್ ಕೊಡಬಾರ್ದು. ಸೊ ಇದು ವ್ಯೂಸ್ ನೋಡೋದು ಒಂಥರ, ಅದು ವ್ಯೂಸ್ ನೋಡುವಾಗ ನಿಮಗೆ ಒಂದು ಬೇರೆ ಕಡೆ ಬಂದ ಥರ ಆಗ್ತದೆ. ತುಂಬಾ ಸೂಪರ್ ಕ್ರೇಜಿ ಆಗಿದೆ. ಸೊ ಈ ಸ್ಟೆಪ್ಸು ಒಂದು ಎಷ್ಟು 50 ಸ್ಟೆಪ್ ಇದೆಯಾ? ಜಾಸ್ತಿ ಇರ್ಬೋದು ಮೇ ಬಿ. ಮಾತ್ರ ತುಂಬ ಡೇಂಜರ್. ನಮ್ಮದು ಮಲ್ಪೆ ಬೀಚ್ ಅಷ್ಟು ಡೇಂಜರ್ ಇಲ್ಲ. ಮಾತ್ರ ಇಲ್ಲಿ ಕಂದು ಬಂಡೆ ಕಂದು ಜಾಸ್ತಿ. ಮಾತ್ರ ಕೇರಿಂದ ಇರಬೇಕು. ವ್ಯೂಸ್ ಮಾತ್ರ ಒಟ್ರಸಿ ಸೂಪರ್ ಇದೆ. ನೋಡ್ಬೋದು ನೋಡಿ, ಟಿಕೆಟ್ ಕೌಂಟರ್ ಇದೆ. ಜನರೀಗ ಟಿಕೆಟ್ ತೆಗೆದಿದ್ದಾರೆ. ಎಷ್ಟಿದೆ ಟಿಕೆಟ್ ಅಂತ ಗೊತ್ತಿಲ್ಲ ಈಗ. ಸೊ ಈಗ ನಾವು ಹೋಗೋದು ಬೇಡ. ಹೋಗ್ಬೇಕಾ ನಿನಗೆ? ನನಗೆ ಸಾಕಾಗಿದೆ. ಲಿಫ್ಟ್ ಇದ್ದರೆ ಹೋಗಿ ಬರ್ಬೋದಿತ್ತು. ಇರ್ಬೋದಂಗ ಲಿಫ್ಟ್ ಇಲ್ಲ, ಬೇಡ ಬಿಡು. ಸೊ ಈ ಕಡೆ ಫಿಶಿಂಗ್ ಎಲ್ಲ ಬರ್ಬೋದು. ಕಟ್ಟಣ ಚೆಂದ ಉಂಟು. ಬಾ, ಓಹೋ ವಾರ ವಾ. ಮಾತ್ರ ಈಗ ಸೇಫ್ಟಿಯನ್ನು ಈಗ ಹಾಕಿದ್ದು, ಮುಂಚೆ ಇರಲಿಲ್ಲ. ಅದರಿಗೆ ತುಂಬ ಸೇಫ್ಟಿ ಕಡೆ ತುಂಬ ಗಮನ ಹರಿಸಿದ್ದಾರೆ. ಅದು ಇವು ತೋರಿಸು ಆ ಕಡೆ ನೋಡಿ ಗೈಸ್. ಬರ್ರಿ ಸಮೂಹ, ನಮ್ಮದು ವ್ಯೂ ನೋಡಿ, ವ್ಯೂ ಪಾಯಿಂಟ್ ಏಕ್ದಮ್ ಸಖತ್ತಾಗಿ ಕ್ರೇಜ್ ಇದೆ. ಅರೆ ವಾ. ಇಲ್ಲಿ ಎಲ್ಲ ಬೀಸಾಡಿದ್ರೆ ಇದು ವ್ಯೂ ನೋಡ, ಅಲ್ಲಿ ಹಂಗೆ ಹೋಗ್ತಿದ್ದಾರೆ. ಅದು ಫಿಶಿಂಗ್, ಇದು ಬೋಟ್. ಅದು ಫಿಶಿಂಗ್ನ ತುಂಬ ಮಾಡ್ತಾರೆ ಈ ಕಡೆ ಸಹ ಫಿಶಿಂಗ್ ಮಾಡ್ತಾರೆ. ಇದು ನಿಮ್ಮದು ಇದಿದೆ ಅಲ್ಲ, ಇದರಲ್ಲಿ ಸಿಗ್ತದೆ. ರಾತ್ರಿ ಗಾನ್ ಹಾಕಿದರೆ ತುಂಬ ಮೀನು ಸಿಗ್ತದೆ. ಸಣ್ಣದಾಗಿರೋ ಈ ಕಾಪು ಬೀಚ್ ನೋಡೋದು ಎಷ್ಟು ಸುಂದರ, ಬಲು ಸುಂದರ. ನೋಡ್ಕೊಂಡು ಬಾ. ಸುಂದರ ಇದು ನೋಡ್ಕೊಂಡು ನಾವೀಗ ಬೀಳೋ ಚಾನ್ಸಸ್ ಇರ್ತದೆ. ಇರೋದು ಬಂಡೆ ಗಂಗೆ, ಮೂಗು ಮುಸುಂಡಿ ಹೊಡೆದೋಗ್ತದೆ. ಮತ್ತೆ ಟಂಟಾಣ. ಗೈಸ್ ಇದು ನೋಡಿ,
ತುಂಬಾ ಏಕ್ದಮ್ ಮಸ್ತ್ ಪ್ಲೇಸ್. ನಿಮಗೆ ಆ್ಯಕ್ಚುಲಿ ಸತ್ಯ ಅನ್ನೋದಾದರೆ ನೀವು ಈಗ ಉಡುಪಿ ಬಂದರೆ ವಿಸಿಟ್ ಮಾಡಿದ್ರೆ ನಮ್ಮ ಈ ಕಾಪು ವಿಸಿಟ್ ಮಾಡಿ ನೋಡಿ. ನಿಮಗೆ ತುಂಬಾ ನಿಮಗೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್. ಮತ್ತು ಕಾಪು ಲೈಟ್ ಹೌಸ್ ಈಗದಂಗೆ ಅದು ನಿಮಗೆ ಬ್ರಿಟಿಷ್ ಟೈಮಿಂದ ಸಹ ಇದೆ. ಇದು ಈಗ ಹೊಸದು ಕಟ್ಟಿದಂಗೆ ತುಂಬ ವರ್ಷ ಆಗಿದೆ. ಅದು ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಬೆಸ್ಟ್. ಆ್ಯಕ್ಟಿವಿಟೀಸ್ ತುಂಬ ಇದೆ. ನಿಮಗೆ ಕುದುರೆ ಓಡಿಸ್ಬೇಕಾದ್ರೆ ಕುದುರೆ ಓಡಿಸ್ಬೋದು, ಮತ್ತು ಗಾಳಿಪಟ, ಮತ್ತು ಬೇರೆ ಬೇರೆ ಬೋಟಿಂಗ್ ಸಹ ಇದೆ. ತುಂಬ ಆ್ಯಕ್ಟಿವಿಟೀಸ್ ಇದೆ. ನೀವು ಬಂದರೆ 100% ನಿಮ್ಮ ಪೈಸಾ ವಸೂಲು. ಇನ್ ಕೇಸ್ ಉಡುಪಿ ನೀವು ವಿಸಿಟ್ ಮಾಡಿದ್ರೆ 100% ವಿಸಿಟ್ ಮಾಡಿ. ಸೊ ಗೈಸ್, ಈಗ ನಾವೀಗ ರಿಟರ್ನ್ ಹೋಗ್ತಿದ್ದೀವಿ. ಚೂರು ಮೇಡಮ್, ನೀವು ನೋಡ್ಬೋದು ನಮ್ಮ ಈ ಕಡೆಯಿಂದ ವ್ಯೂ ಹೇಗೆ ಕಾಣ್ತಿದೆ ಅಂತ. ನಮ್ಮದು ಕಾಪು ಬೀಚಿದು ನೀವು ಹೈಟ್ ಬಂದ ನಂತರ. ಸೊ ನಾವು ಜಸ್ಟ್ ಈಗ ರೌಂಡ್ಸ್ ಹಾಕ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಸೊ ಹೋಗೋಣ ಸಿರಾಜ್. ಮತ್ತು ಸ್ಟೆಪ್ಪು ಮಾತ್ರ ದೊಡ್ಡ ಸ್ಟೆಪ್ ಇಟ್ಟಿದ್ದಾರೆ. ಹಾಂ, ಯಾವ ಥರ ವ್ಯೂಸ್ ಬೇಕು ನಿಮಗೆ ಆ ಥರ ವ್ಯೂಸ್ ಕಾಣ್ತದೆ. ನಿಮ್ಮ ದೃಷ್ಟಿ ಅದು. ಹಾಂ ಬಾಯ್ भाई भाई के जाके वो तब भी चाहिए, वो रखने में चेक ना देख के लेके जाके हुई. ओके बाय बाय. ನಮ್ಮದು ಈಗ ಟ್ರೆಜರ್ ಆ್ಯಂಡ್ ಕಾಂಟೆಸ್ಟ್ ಎಲ್ಲ ಇರ್ತದೆ. ನಮ್ಮದು ತಮ್ ಪ್ರಿಂಟ್ ಸ್ವ್ಯಾಗಲ್ಲಿ ಫೋನ್ ಮಾಡಿದರೆ ಗೊತ್ತಾಗ್ತದೆ ನಿಮಗೆ. ಹೋಗ್ಬೇಕಾ? ನೀರಿಗೆ ಹೋಗ್ಬೇಕಾ? ಹೋಗೋದು ಬೇಡವಾ? ಸ್ವಿಮ್ಮಿಂಗ್ ಬರ್ತದಾ? ನನಗೆ ಸ್ವಿಮ್ಮಿಂಗ್ ಅಂದರೆ ಒಂದು ಸತಿ ನೀರು ಒಳಗಡೆ ಹೋದರೆ ಒಂದು ದಿವಸ ಬಿಟ್ಟೆ ಹೊರಗೆ ಬರೋದು. ಹಾಗೆ ಇಷ್ಟವರೆಗೆ ಟ್ರೈ ಮಾಡಿಲ್ಲ. ಹೌದು, ಅಷ್ಟೇ ಸಾಕು. ಇಷ್ಟು ನೀರು ಇರಬೇಕು ನಮಗೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ. ಬೇಡ ಇಷ್ಟಿದ್ರೆ ಸಾಕ್ಬೋದು. ಇದರಿಗಿಂತ ಜಾಸ್ತಿ ನೀರು ಬಂದರೆ ಆಗೋದಿಲ್ಲ ನಮಗೆ. ಇದು ನೋಡು ಗಾಳಿಪಟ. ಹಾಂ, ಬಿಡಬೇಕಾ? ಬೇಡ ಹಂಗ. ಅದು ಇನ್ನೊಂದು ಹಗ್ಗ ಹಾಕ್ತಾರೆ. ಯಾವುದು ನಿಮ್ಮದು ನೈನವರಿಂದ ಬರ್ತದೆ. ಅದಾದರೆ ನಿನಗೆ ರೋಡ್ ಎರಡು ಸಿಕ್ಕಿದರೆ ಫುಲ್ ಕಟ್ಟೆ ಆಗಿ ಹೋಗ್ತದೆ. ಅದು ಮುಂಚೆ ಸಿಗ್ತದೆ, ಈಗ ಬ್ಯಾನ್ ಆಗಿದೆ ಅದು ಹಗ್ಗ. ಈಗ ಫಾರಿನಲ್ಲಿ ಮತ್ತೆ ಅದನ್ನು ಮೀನು ಸಹ ಹಿಡಿತಾರೆ. ಮತ್ತೆಂತ ಎಷ್ಟು ದೊಡ್ಡ ಮೀನು ಸಹ ಬರ್ತದೆ. ಒಂದು 10 kg 15 kg ಮೀನು ಸಹ ಹಿಡಿಬೋದು. ಮುಂಚೆ ನಾವು ಗಾಳಿಪಟಕ್ಕೆ ಸಣ್ಣಕ್ಕಿರುವಾಗ, ಈಗ ಬಿಟ್ಟರೆ ಮತ್ತು ಯಾರಾದ್ರೆ ಮಂಡೆ ಮೀನು ಬಿದ್ದು ಯಾರಾದ್ರೂ ಹೋಗಬೇಕಾಗ್ತದೆ. ತುಂಬ ಡೇಂಜರಸ್ ಅದು. ಮಾತ್ರ ಈಗ ಇದು ಸಪುರ ಅದ್ರ ಬೀಚ್ ಸೈಡ್ ಈಸ್ ನೋ ಪ್ರಾಬ್ಲಮ್. ಮಾತ್ರ ಈಗ ಎವ್ರಿವೇರ್ ಗಾಡಿ ಎಲ್ಲ ಹೋಗ್ತಿರ್ತದೆ. ಗಾಳಿಪಟ ತುಂಡಾದರೆ ಮುಂಚಾದರೆ ಮರದಂಗೆ ಸಿಕ್ಕೋ ಬೀಳ್ತಿತ್ತು. ಈಗ ಮರ ಕಮ್ಮಿ ಆಗಿದೆ. ಈಗ ಯಾರ್ದು ಮಂಡೆಗೆ ಏನಾದರೆ ಗಾಡಿಗೆ ಸಿಕ್ಕಿ ಏನಾದರೂ ಅನಾಹುತ ಆಗಬೇಕು ಅಷ್ಟೇ, ಊರಲ್ಲಿ ಬಿಟ್ಟರೆ. ಓಕೆ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಈ ಥರ ಸಣ್ಣ ಪುಟ್ಟ ವೀಡಿಯೋಸನ್ನು ಹಾಕ್ತಾನೆ ಇರ್ತೀವಿ. ಆದಷ್ಟು ನೋಡಿ, ಎಂಜಾಯ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಓಕೆ, ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಸ್ವैग करो स्वैग परदेसी, सब्सक्राइब करो.